ಎಲ್ರಿಗೂ ನಮಸ್ಕಾರ. ಈಗ ನೆಕ್ಸ್ಟ್ ನಾವು 7ನೇ ನಂಬರ್ ಮನೆಗೆ ಹೋಗೋಣ. ಅದು ನೋಡ್ಕೊಂಡು ಬರೋಣ. ಇದು 5 ನಂಬರ್ ಹಾಕಿದ್ದಾರೆ, ಇಲ್ಲಿ 4 ನಂಬರ್ ಹಾಕಿದ್ದಾರೆ. ಇದು ಬಾಗಿಲು ಹಾಕಿದೆ ಈ ಮನೆ. ಇಲ್ಲಿ ಕೆಲವು ಒಂದು 4-5 ಮನೆಗಳು ಅಂದರೆ 1ರಿಂದ 4-5 ಮನೆಗಳು ಬಾಗಿಲು ಹಾಕಿರುವಂಥದ್ದು, ಏನೋ ರಿಪೇರಿ ಇರುವಂಥದ್ದು ಏನೋ ಇರುತ್ತೆ, ಹಾಗಾಗಿ ಬಂದ್ ಮಾಡಿರ್ತಾರೆ. ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿತ್ತಲ್ಲಿ ದಾರಂಥದ್ದು. ಹಾಗೆ ನಾವು ನೆಕ್ಸ್ಟ್ ಮನೆಗೆ ಹೋಗೋಣ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕ್ರಿಶ್ಚಿಯನ್ ಮನೆ ಮತ್ತು ಮುಸ್ಲಿಂ ಮನೆ ಇರುತ್ತೆ. ಇದು ಸ್ವಲ್ಪ ಮುಸ್ಲಿಂ ಮನೆ. ಈಗ ನಾನು ನೆಕ್ಸ್ಟ್ ತೋರಿಸುವಂಥ ಮನೆ ಮುಸ್ಲಿಂ ಮನೆ ಇರ್ಬೋದು ಅನಿಸುತ್ತೆ, ನೋಡಿದ್ರೆ ಹಾಗೆ ಅನಿಸುತ್ತೆ. ಮತ್ತು ಉಳಿದದ್ದೆಲ್ಲ ಹಿಂದೂಗಳ ಮನೆ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ನೋಡ್ಕೊಂಡು ಬರೋಣ. ಇದು ತಾವರೆ ಈ ಇದರಲ್ಲೆಲ್ಲ ಈ ಬಾಣಿ ಅಂತವಲ್ಲ ನೀರು ತುಂಬಿಸೋದು, ಅದಕ್ಕೆಲ್ಲ ತಾವರೆ ಹೂ ಗಿಡ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಒಂದೊಂದು ಮನೆ ಕಟ್ಟಬೇಕಂದ್ರೆ ನೋಡಿ ಎಷ್ಟು ಜಾಗ ಬೇಕು. ಇದು 6ನೇ ನಂಬರ್ ಮನೆ. ಇದ್ರ ಒಳಗಡೆ ಹೋಗಿಲ್ಲ ಅನಿಸುತ್ತೆ, ನಾನು ನೆನಪಾಗ್ತಾ ಇಲ್ಲ ವಿಡಿಯೋ ಮಾಡಿದ್ನ ಅಂತ. ಇದು ಸರಿ ವಿಡಿಯೋ ಹಾಕಿದ್ದೀನಿ ಅಂತ. ಇವಾಗ ಈ ಮನೆ ಹೊರಗಡೆ ನೋಡಿದ್ದಾರಂದ್ರೆ ಯಾವ ಥರ ಕೆತ್ತನೆ ಇದೆ. ಒಳಗಡೆ ಅರಮನೆಯ ಒಂದು ವಾತಾವರಣದ ಹಾಗೆ ಕಾಣಿಸುತ್ತೆ ನೋಡಿ. ಅರಮನೆಯ ಒಳಗಡೆ ಹೋದರೆ ಹೇಗಿರುತ್ತೆ ಆ ರೀತಿ ಒಂದು ಕಾಣಿಸುತ್ತೆ. ಇದು ಮುಸ್ಲಿಂ ಮನೆ ಥರ ಕಾಣಿಸುತ್ತೆ, ಗೊತ್ತಿಲ್ಲ, ತಿಳಿಸಿ ಕಮೆಂಟಲ್ಲಿ.
ಹಾಗೆ ಇಲ್ಲಿ ಮನೆ ನೋಡ್ಕೊಂಡು ಬಂದ್ವಿ ನಾವು. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಮನೆಗೆ ನಾವು ಹೋಗೋಣ. ಹೊರಗಡೆ ಈ ಥರ ಕಾಣಿಸ್ತದೆ ಮನೆ, ಕಿಟಕಿಗಳ ಇದು ಒಳಗಡೆ ಹೋಗುವಂಥ ದ್ವಾರ ಬಾಗಿಲು. ಇದ್ರ ಕೆತ್ತನೆ ನೋಡಿ. ಹಾಗೆ ಎಲ್ಲರಿಗೂ ನಮಸ್ಕಾರ.